1947 ಡಿಸೆಂಬರ್ 5 US ನೇವಿಯ 5 ಏರ್ಕ್ರಾಫ್ಟ್ಗಳು ಎಂದಿನಂತೆ ತಮ್ಮ ಟ್ರೈನಿಂಗಿಗಾಗಿ ಫ್ಲೋರಿಡಾದಿಂದ ಹೊರಟ ಕೆಲವೇ ನಿಮಿಷಗಳಲ್ಲಿ ಅದರಲ್ಲಿದ್ದ ಎಲ್ಲ ಕಾಂಪಸ್ಗಳು ತಮ್ಮ ಕೆಲಸ ಮಾಡೋದನ್ನು ಸ್ಟಾಪ್ ಮಾಡ್ತವೆ. ಅದಾದಮೇಲೆ ಅವರು ಹೋಗುತ್ತಿದ್ದ ಆ ಜಾಗ ಇದ್ದಕ್ಕಿದ್ದ ಹಾಗೆ ಬದಲಾಗಕ್ಕೆ ಶುರುವಾಗುತ್ತೆ. ದಟ್ಟ ಮೋಡಗಳಿಂದ ಕವರ್ ಆಗುತ್ತೆ. ಅವರಿಗೆ ಹೋಗಬೇಕಾಗಿದ್ದ ದಾರಿ ಕೂಡ ಕಾಣೋದಿಲ್ಲ. 14 ಜನ ಕ್ರೂ ಮೆಂಬರ್ ಜೊತೆ ಹೊರಟ 5 ಏರ್ಕ್ರಾಫ್ಟ್ಗಳು ಮಿಸ್ ಆಗಿ ಹೋಗ್ತವೆ. ಅದಾದ 2 ಗಂಟೆಗಳ ಬಳಿಕ ಮಿಷನ್ ಅನ್ನು ಲೀಡ್ ಮಾಡುತ್ತಿದ್ದ ಕ್ಯಾರಲ್ ಟ್ಯಾಲಿಯಿಂದ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಹೀಗಿರುತ್ತೆ: ಡೋಂಟ್ ಲೂಸ್ ಯುವರ್ ಹೋಪ್ ಅಂಟಿಲ್ ಯು ರೀಚ್. ಅಷ್ಟೇ, ಅದೇ ಅವರ ಕೊನೆ ಮೆಸೇಜ್. ಅವರು ಮತ್ತೆ ಎಲ್ಲೂ ಸಿಗಲೇ ಇಲ್ಲ. US ನೇವಿಯವರು ಇವರನ್ನು ರೆಸ್ಕ್ಯೂ ಮಾಡಲು ಒಂದು ರೆಸ್ಕ್ಯೂ ಟೀಮನ್ನು ಕಳಿಸುತ್ತೆ. ಅವರು ಕೂಡ ಇದೇ ರೀತಿ ಕಣ್ಮರೆ ಆಗಿ ಹೋಗ್ತಾರೆ. ಇವರೆಲ್ಲ ಈ ರೀತಿ ಕಣ್ಮರೆ ಆಗ್ತಿರುವ ಜಾಗವೇ ಈ ಬರ್ಮುಡಾ ಟ್ರಯಾಂಗಲ್. ಹಾಗಾದರೆ ಈ ಬರ್ಮುಡಾ ಟ್ರಯಾಂಗಲ್ ಅಂದರೆ ಏನು? ಇಲ್ಲಿ ಹೋದವರು ಯಾಕೆ ಯಾರು ವಾಪಸ್ ಬರೋದೇ ಇಲ್ಲ? ಇಲ್ಲಿಗೆ ಹೋದ 1000ಕ್ಕೂ ಹೆಚ್ಚು ಹಡಗುಗಳು ಹಾಗೂ ಫ್ಲೈಟ್ಗಳು ವಾಪಸ್ ಬರೋದಿಲ್ಲ. ಹಾಗಾದರೆ ಅವೆಲ್ಲ ಎಲ್ಲಿ ಹೋಗ್ತವೆ? ಇದರಿಂದ ಬದುಕಿ ಬಂದವರು ಈ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಹೇಳಿದ್ದಾದರೆ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ತೀನಿ. ನಿಮಗೇನಾದರೂ ಈ ರೀತಿ ವಿಡಿಯೋಸ್ಗಳು ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ. 1992ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಅವರು ಈ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ತಮ್ಮ ಬುಕ್ನಲ್ಲಿ ಈ ರೀತಿ ಬರೀತಾರೆ: ನಾನು ಈ ಬರ್ಮುಡಾ ಟ್ರಯಾಂಗಲ್ಗೆ ಅಚಾನಕ್ಕಾಗಿ ಎಂಟ್ರಿ ಆದ ತಕ್ಷಣ ನನ್ನ ಎಲ್ಲ ಕಾಂಪಸ್ಗಳು ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಡ್ತವೆ. ನಾನು ಆ ರಾತ್ರಿ ಯಾವತ್ತೂ ನೋಡದ ಒಂದಿಷ್ಟು ದೃಶ್ಯಗಳನ್ನು ನೋಡಿದ್ದೆ. ಆಕಾಶದಿಂದ ಬೆಂಕಿಯ ರೀತಿಯ ಒಂದು ನೀರಿನ ಒಳಗಡೆ ಹೋಗೋದನ್ನು ನಾನು ನೋಡಿದೆ ಎಂದು ಕ್ರಿಸ್ಟೋಫರ್ ಕೊಲಂಬಸ್ ಅವರು ತಮ್ಮ ಬುಕ್ನಲ್ಲಿ ಬರೀತಾರೆ. ಸ್ನೇಹಿತರೆ, ರೀಸೆಂಟಾಗಿ 2020 ಡಿಸೆಂಬರ್ನಲ್ಲಿ ಫ್ಲೋರಿಡಾಗೆ ಬರುತ್ತಿದ್ದ 20 ಜನರಿಂದ ಒಂದು ಹಡಗು ಮಿಸ್ ಆಗಿ ಬರ್ಮುಡಾ ಟ್ರಯಾಂಗಲ್ಗೆ ಎಂಟರ್ ಆಗುತ್ತೆ. ಅವರು ಕೂಡ ಇದೇ ರೀತಿ ಮಿಸ್ ಆಗ್ತಾರೆ. ಹಾಗಾದರೆ ಈ ಬರ್ಮುಡಾ ಟ್ರಯಾಂಗಲಿಂದ ಹೊರಗೆ ಬಂದವರು ಇದರ ಬಗ್ಗೆ ಏನು ಹೇಳಿದ್ದಾರೆ? ಇದರಿಂದ ಹೊರಗೆ ಬಂದ ಒಬ್ಬ ವ್ಯಕ್ತಿ ಅಂದರೆ ಬ್ರೂಸ್ ಜರ್ನನ್. ಈತ ಒಬ್ಬ ಬಿಸ್ನೆಸ್ ಮ್ಯಾನ್. ಈತ ತನ್ನ ಬಿಸ್ನೆಸ್ ಎಕ್ಸ್ಪ್ಯಾಂಡ್ಗೋಸ್ಕರ ಅನೇಕ ಕಡೆ ಟ್ರಾವೆಲ್ ಮಾಡ್ತಿರ್ತಾರೆ. ಹೀಗೆ ತನ್ನ ಸ್ನೇಹಿತರ ಜೊತೆ ಒಂದು ಬಿಸ್ನೆಸ್ ಮೀಟಿಂಗಿಗಾಗಿ ಫ್ಲೈಟ್ನಲ್ಲೇ ಹೋಗಬೇಕಾಗಿದ್ದರೆ ಇವರು ಸಹ ಬರ್ಮುಡಾ ಟ್ರಯಾಂಗಲ್ಗೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ತಕ್ಷಣ ವಾತಾವರಣದಲ್ಲಿ ಬದಲಾವಣೆ ಶುರುವಾಗುತ್ತೆ. ದಟ್ಟ ಮೋಡಗಳಿಂದ ಕವರ್ ಆಗುತ್ತೆ. ಇವರು ಹೋಗಬೇಕಾಗಿದ್ದ ದಾರಿ ಸಹ ಕಾಣ್ದಾಗುತ್ತೆ. ಆ ಸಮಯದಲ್ಲಿ ಒಂದು ಕ್ಲಿಯರ್ ಬ್ಲೂ ಸ್ಕೈ ಕಾಣುತ್ತೆ. ಇವರು ಅದಕ್ಕೆ ಎಂಟರ್ ಆಗ್ತಾರೆ. ಅದಕ್ಕೆ ಎಂಟರ್ ಆದ ತಕ್ಷಣ ಇವರ ಎಲ್ಲ ಕಾಂಪಸ್ಗಳು ತಮ್ಮ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡ್ತವೆ. ಅದಾದ ನಂತರ ಇವರು ಆ ಜಾಗದಿಂದ 3 ನಿಮಿಷಗಳ ಕಾಲ ಜರ್ನಿ ಮಾಡ್ತಾರೆ. 3 ನಿಮಿಷದ ಟ್ರಾವೆಲ್ ಮಾಡಿದ ನಂತರ ಅವರಿಗೆ ಮರಿಮಾ ಬೀಚ್ ಕಾಣಿಸುತ್ತಿರುತ್ತೆ. ಸ್ನೇಹಿತರೆ, ಅವರಿಂದ ಆ ಜಾಗಕ್ಕೂ ಮರಿಮಾ ಬೀಚ್ಗೂ ಸುಮಾರು 160 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಹಾಗಾದರೆ ಅವರು ಆ 3 ನಿಮಿಷಗಳಲ್ಲಿ ಅಷ್ಟು ದೂರವನ್ನು ಹೇಗೆ ಕಲಿಸೋದು? ಹಾಗಾದರೆ ಅವರು ನಿಜವಾಗ್ಲೂ ಟೈಮ್ ಟ್ರಾವೆಲ್ ಮಾಡಿದ್ರ? ಇದಕ್ಕೆಲ್ಲ ಕಾರಣ ಏನು? ಸ್ನೇಹಿತರೆ, ಇದರ ಮೇಲೆ ಅನೇಕ ಥಿಯರಿಗಳಿವೆ. ಆದರೆ ಕೆಲವೊಂದಿಷ್ಟು ಜನರು ನಂಬುವಂಥ ಥಿಯರಿಗಳನ್ನು ತಿಳಿಯೋಣ. ದ ಥಿಯರಿ ಆಫ್ ವಾರ್ಮ್ ಹೋಲ್. ಈ ಥಿಯರಿ ಪ್ರಕಾರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕಿರುವ ಡಿಸ್ಟೆನ್ಸನ್ನು ಕಡಿಮೆ ಮಾಡುವ ಪ್ರೋಸೆಸ್ಗೆ ವಾರ್ಮ್ ಹೋಲ್ ಅಂತಾರೆ. ಈ ಹಿಂದೆ ಹೇಳಿದಂತೆ ಬ್ರೂಸ್ ಜರ್ನನ್ ಅವತ್ತು ವಾರ್ಮ್ ಹೋಲ್ ಮೂಲಕ ಟೈಮ್ ಟ್ರಾವೆಲ್ನ ಮಾಡಿರ್ಬೋದು. ಹಾಗಾದರೆ ಇದರಲ್ಲಿ ಹೋದ ಅನೇಕ ಹಡಗುಗಳು, ವಿಮಾನಗಳು ಎಲ್ಲೋದು? ಇದರಲ್ಲಿ ಹೋದ ವಿಮಾನಗಳು, ಹಡಗುಗಳು ಟೈಮ್ ಟ್ರಾವೆಲ್ ಕೂಡ ಮಾಡಿರ್ಬೋದು. ಟೈಮ್ ಟ್ರಾವೆಲ್ ಮಾಡಿ ಬೇರೆ ಒಂದು ಪ್ರಪಂಚಕ್ಕೆ ಎಂಟರ್ ಆಗಿರ್ಬೋದು ಅಥವಾ ಬೇರೆ ಒಂದು ಯೂನಿವರ್ಸ್ಗೆ ಎಂಟರ್ ಆಗಿರ್ಬೋದು. ದ ಸೆಕೆಂಡ್ ಥಿಯರಿ, ದ ಥಿಯರಿ ಆಫ್ ಮೀಥೇನ್ ಗ್ಯಾಸ್. ಈ ಬರ್ಮುಡಾ ಟ್ರಯಾಂಗಲ್ನಲ್ಲಿ ಮೀಥೇನ್ ಗ್ಯಾಸ್ ರಿಲೀಸ್ ಆಗೋದ್ರಿಂದ ನೀರಿನ ಡೆನ್ಸಿಟಿ ಕಡಿಮೆ ಆಗಿ ಇದರ ಮೇಲೆ ಬರುವ ಎಲ್ಲ ಹಡಗುಗಳು ನೀರಿನಲ್ಲಿ ಮುಳುಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಇದಲ್ಲದೆ ಈ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಅನೇಕ ಥಿಯರಿಗಳು ಹಾಗೂ ಮಿಸ್ಟ್ರಿಗಳಿವೆ. ನಿಮಗೇನಾದರೂ ಇದರ ಪಾರ್ಟ್ ಬೇಕಿದ್ದಲ್ಲಿ ನಮಗೆ ತಪ್ಪದೆ ತಿಳಿಸಿ ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ.